ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶಿಲ್ಪಾ. ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಬಂದು ಖಾರ ಪೊಂಗಲ್. ಸೊ ಖಾರ ಪೊಂಗಲ್ ಮಾಡೋಕ್ಕೆ ನಾನು ಎಲ್ಲ ಇಂಗ್ರೀಡಿಯೆಂಟ್ಸನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ರೋಸ್ಟರನ್ನು ಇಲ್ಲಿ ಇಡ್ತಾ ಇದ್ದೀನಿ ಇವಾಗ. ಸೊ ಈ ರೋಸ್ಟರಲ್ಲಿ ನಾನು ಆಲ್ರೆಡಿ ರೈಸನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. 1 ಕಪ್ ರೈಸನ್ನು ಇದರಲ್ಲಿ ಆ್ಯಡ್ ಮಾಡೋಣ. ಮತ್ತು ಇಲ್ಲಿ 1 ಕಪ್ ಮೂಂಗ್ ಅಂದರೆ ಹೆಸರು ಬೇಳೆಯನ್ನು ನೆನೆಸಿ ಇಟ್ಕೊಂಡಿದ್ದೀನಿ ವಾಶ್ ಮಾಡಿ. ಇವಾಗ ಆಲ್ಮೋಸ್ಟ್ ನಮಗೆ ಇದಕ್ಕೆ 7 to 8 ಕಪ್ಸ್ ವಾಟರ್ ಬೇಕು. ಯಾಕಂದರೆ 1 ಕಪ್ ರೈಸು ಪ್ಲಸ್ 1 ಕಪ್ ಮೂಂಗ್ ದಾಲ್ ಇದೆ, ಅಂದರೆ ಹೆಸರು ಕಾಳು. ಅದಕ್ಕೆ ನಾವೊಂದು 7 to 8 ಕಪ್ ವಾಟರ್ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳೋಣ. ಇವಾಗ ನೀರೆಲ್ಲ ಹಾಕ್ಕೊಂಡಿದ್ದೀನಿ. ಇವಾಗ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗಲೇ ನಾನು ಹಾಕ್ತಾಯಿದ್ದೀನಿ. ಇವಾಗ ನಾವು ನಮ್ಮ ಸೆಕಿಕ್ ಲಿಡ್ ಸಹಾಯದಿಂದ ಇದನ್ನು ಬಾಯ್ಲ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಯಾವತ್ತೂ ನೀವು ಇದನ್ನು ಟೈಟ್ ಇದೆಯಿಲ್ಲ ಅಂತ ಚೆಕ್ ಮಾಡಬೇಕು. ಮತ್ತು ಒಂದ್ಸಲ ಗ್ಯಾಸ್ಕೆಟನ್ನು ಚೆಕ್ ಮಾಡ್ಕೋಬೇಕು. ಈ ಥರ ಆದಮೇಲೆ ಇವಾಗ ಸೆಕಿಕ್ ಲಿಡ್ಡನ್ನು ಇದಕ್ಕೆ ಹಾಕಿ ಕ್ಲೋಸ್ ಮಾಡ್ಕೊಳ್ಳೋಣ. ಇವಾಗ ನಾವು ಸೆಕಿಕ್ ಲಿಡ್ಡನ್ನು ಹಾಕಿ ಕ್ಲೋಸ್ ಮಾಡಿದ ಮೇಲೆ ಆಡಿಯೋಥಮನ್ನು ಕನೆಕ್ಟ್ ಮಾಡೋಣ. ಇದಕ್ಕೆ ನೋಡಿ, ಈ ಥರ ಎಮ್ ಸಿ ಆಪೋಸಿಟ್ ಸೈಡ್ ಇರಬೇಕು. 12 o'clock 6 o'clock ಹಂಗೆಲ್ಲೂ, ಆವಾಗ ಇದು ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಇವಾಗ ಈ ಮೂರಲ್ಲಿ ಯಾವುದಾದ್ರು ಒಂದು ಬಟನನ್ನು ಪ್ರೆಸ್ ಮಾಡಿದಾಗ ನಮ್ಮ ಆಡಿಯೋಥಮ್ ಸ್ವಿಚ್ ಆನ್ ಆಗುತ್ತೆ. ಸ್ವಿಚ್ ಆನ್ ಆದಮೇಲೆ ಈ ಮಿಡಲಲ್ಲಿರುವ ಬಟನನ್ನು ಪ್ರೆಸ್ ಮಾಡೋದರಿಂದ ನಿಮಗೆ ವಿಂಡೋಸ್ ಬರುತ್ತೆ. ಸೊ ನಮಗಿವಾಗ ರೈಸು ಮತ್ತು ಹೆಸರು ಬೇಳೆ ಚೆನ್ನಾಗಿ ಕುದಿಬೇಕಂದ್ರೆ ಸಾಫ್ಟ್ ಸಾಕು. ಸಾಫ್ಟು ಈ ಪ್ಲಸ್ಸಿಗೆ ಹೋಗಿದಾಗ ಡಿಫಾಲ್ಟಾಗಿ 10 minutes ಬರುತ್ತೆ. ಆದರೆ ನಮಗೆ 10 minutes ಅವಶ್ಯಕತೆ ಇಲ್ಲ. ನಾವು ಟೈಮಿಂಗನ್ನು ಇಲ್ಲಿ 1 minute ಇಟ್ಕೊಳ್ಳೋಣ. ಸೊ ನೋಡಿ, ನಾನು ಸಾಫ್ಟ್ ವಿಂಡೋ ಪ್ಲಸ್ ಟೈಮಿಂಗ್ ಬಂದು 1 minute ಇಲ್ಲಿ ಇಟ್ಟಿದ್ದೀನಿ. ಓಕೆ, ಸೊ ಸಾಫ್ಟ್ ವಿಂಡೋವರೆಗೂ ನಾವು ಹೈ ಫ್ಲೇಮಲ್ಲಿ ಗ್ಯಾಸ್ ಸ್ಟವನ್ನು ಇಡಬೇಕಾಗುತ್ತೆ. ಸೊ ಹೈ ಫ್ಲೇಮ್ ಬಂದಮೇಲೆ ಬೀಪ್ ಸೌಂಡ್ ಮೂಲಕ ನಿಮಗೆ ಅದು ಅಲರ್ಟ್ ಮಾಡುತ್ತೆ ಯಾವಾಗ ಗ್ಯಾಸ್ ಫ್ಲೇಮನ್ನು ನೀವು ರಿಡ್ಯೂಸ್ ಮಾಡಬೇಕು ಅಂತ. ಸೊ ಅಲ್ಲಿವರೆಗೂ ಇವಾಗ ವೆಯ್ಟ್ ಮಾಡೋಣ. ಈಗ ನಿಮಗೆ ನಾನು ಮೊಬೈಲ್ ಆ್ಯಪ್ ಮೂಲಕ ಯಾವ ಥರ ಇದು ಕನೆಕ್ಟ್ ಆಗುತ್ತೆ ಅಂತ ಹೇಳ್ಕೊಡ್ತೀನಿ. ನೋಡಿ, ಇಲ್ಲಿ ಕುಕ್ ಆ್ಯಂಡ್ ಗೋ ಆ್ಯಪ್ ಇದೆ. ಇದರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಈ ಥರ ಸೇಮ್ ಆಡಿಯೋಥಮ್ ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ನೋಡಿ, ಇವಾಗ ಇದು ಕನೆಕ್ಟ್ ಆಗೋಕ್ಕೆ ಟ್ರೈ ಮಾಡ್ತಾ ಇದೆ. ಸೊ ಆಲ್ವೇಸ್ ಬ್ಲೂಟೂತು ಮತ್ತು ವೈಫೈ ಕನೆಕ್ಷನ್ ಇರಬೇಕು. ವೈಫೈ ಇಲ್ಲದೆ ಇದ್ದರೂ ಇಂಟರ್ನೆಟ್ ಪ್ಯಾಕೇಜ್ ಇದ್ದರೆ ಸಾಕು. ನೋಡಿ, ಇವಾಗ ಇದು ಕನೆಕ್ಟ್ ಆಗಿದೆ. ಸೊ ಸ್ಕ್ರೀನ್ ಮೇಲೆ ಟಚ್ ಮಾಡಿ ನೋಡ್ಬೋದು ಇಲ್ಲಿ. ಸೊ ಸಾಫ್ಟು 1 minute. ನೋಡಿ, ಇವಾಗ ನೀವು ನೋಡ್ಬೋದು ನಮ್ಮ ಸಾಫ್ಟ್ ವಿಂಡೋ ರೀಚ್ ಆಗಿದೆ ಆಡಿಯೋಥಮ್. ಇಲ್ಲಿ ಬೀಪಿಂಗ್ ಸೌಂಡ್ ಕೇಳ್ತಾ ಇದೆ, ಪ್ಲಸ್ ಮೈನಸ್ ಸಿಂಬಾಲ್. ಸೊ ನೋಡಿ, ಇಲ್ಲಿ ಮೊಬೈಲ್ ಆ್ಯಪಲ್ಲೂ ಕೂಡ ಸೇಮ್ ರಿಫ್ಲೆಕ್ಟ್ ಆಗ್ತಾ ಇದೆ. ಇವಾಗ ನಾನು ಈ ಮೂರಲ್ಲಿ ಯಾವುದಾದ್ರು ಒಂದು ಬಟನನ್ನು ಪ್ರೆಸ್ ಮಾಡಿ ಆ ಬೀಪಿಂಗ್ ಸೌಂಡು ಮತ್ತು ಮೈನಸ್ ಸಿಂಬಾಲನ್ನು ತೆಗಿತಾ ಇದ್ದೀನಿ. ಮತ್ತು ಗ್ಯಾಸ್ ಫ್ಲೇಮನ್ನು ರಿಡ್ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಇಲ್ಲಿಂದ 1 minute ಕೌಂಟ್ ಡೌನ್ ಆಗುತ್ತೆ. ಸೊ ನೋಡಿ, ಮೊಬೈಲ್ ಆ್ಯಪ್ ಮೂಲಕನೂ ನೀವು ಆಪ್ರೇಟ್ ಮಾಡ್ಬೋದು. ಲೈಕ್ ನಿಮಗೆ ಯಾವುದೇ ವಿಂಡೋಸ್ ಬೇಕಾದ್ರೆ ನೀವು ಇಲ್ಲಿ ಸಿಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ಸ್ವಿಚ್ ಆಫ್ ಮಾಡ್ಬೋದು. ನಿಮಗೆ ಹೇಗೆ ಆಡಿಯೋಥಮ್ದಲ್ಲಿ ಮಿಡಲ್ ಬಟನನ್ನು ಸ್ವಿಚ್ ಆಫ್ ಮಾಡ್ತೀರಾ, ಅದೇ ಥರ ಈ ಐಕಾನಿಗೆ ಹೋದರೆ, ಗ್ರೀನ್ ಐಕಾನಿಗೆ ನೀವು ಅಲ್ಲಿಗೆ ಹೋಗಿ ಕ್ಲಿಕ್ ಮಾಡಿದರೆ ನಿಮಗೆ ಕೇಳುತ್ತೆ ಯು ವಾಂಟ್ ಟು ಸ್ವಿಚ್ ಆಫ್ ದ ಆಡಿಯೋಥಮ್ ಅಂತ. ಸೊ ಅದರ ಮೂಲಕ ಕೂಡ ಆಪ್ರೇಟ್ ಮಾಡ್ಬೋದು. ಟೈಮಿಂಗ್ ನೀವು ಸಿಲೆಕ್ಟ್ ಮಾಡ್ಕೋಬೇಕು ಅಂದರೆ ಇಲ್ಲಿ ಪ್ಲಸ್ಸು ಮೈನಸ್ ಇದೆ. ಸೊ ಇಲ್ಲಿ ನೀವು ಸಿಲೆಕ್ಟ್ ಮಾಡ್ಕೋಬೋದು. ಸೊ ಈ ಥರ ಎಲ್ಲ ಆಪ್ಷನ್ಸ್ ನಿಮಗೆ ಕೊಟ್ಟಿದ್ದಾರೆ. ನೋಡಿ, ಇವಾಗ ನಮ್ಮ ಕುಕ್ಕಿಂಗ್ ಟೈಮಿಂಗ್ ಕಂಪ್ಲೀಟ್ ಆಗಿದೆ. ಸಾಫ್ಟಿಗೆ ರೀಚ್ ಆಗಿ ಟೈಮಿಂಗ್ ಕೂಡ ಇಲ್ಲಿ 00 ಲೆವೆಲ್ ಆಗಿದೆ. ಇವಾಗ ಆಡಿಯೋಥಮ್ ನಾನು ಮೊಬೈಲ್ ಆ್ಯಪ್ ಮೂಲಕ ಸ್ವಿಚ್ ಆಫ್ ಮಾಡ್ತೀನಿ. ನೋಡಿ, ಇಲ್ಲಿ ಗ್ರೀನ್ ಐಕಾನಿಗೆ ಹೋಗಿ ಡು ಯು ವಾಂಟ್ ಟು ಸ್ವಿಚ್ ಆಫ್ ದ ಆಡಿಯೋಥಮ್ ಕೇಳುತ್ತೆ. ಎಸ್ ಅಂತ ಕೊಡಿ. ನೋಡಿ, ಬೋತ್ ಆಡಿಯೋಥಮ್ ಸ್ವಿಚ್ ಆಫ್ ಆಗಿದೆ. ಇವಾಗ ಗ್ಯಾಸ್ ಫ್ಲೇಮನ್ನು ನಾವು ಸ್ವಿಚ್ ಆಫ್ ಮಾಡೋಣ. ಮತ್ತು ಇದು ಕೂಲ್ ಡೌನ್ ಮಾಡೋಕ್ಕೆ ನಾವು ಇಡಬೇಕಾಗುತ್ತೆ. ಸೊ ಆಲ್ಮೋಸ್ಟ್ ಇದು 10 minutes ತಗೊಳುತ್ತೆ ಕೂಲ್ ಡೌನ್ ಆಗೋಕ್ಕೆ. ಸೊ ಕೂಲ್ ಡೌನ್ ಆಗೋ ಅಷ್ಟರಲ್ಲಿ ನಾವಿವಾಗ ನಮಗೆ ಒಗ್ಗರಣೆಗೆ ಏನೇನು ಬೇಕು ಅದೆಲ್ಲ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ. ಇವಾಗ ಒಗ್ಗರಣೆ ಹೇಗೆ ಹಾಕೋದಂತ ಹೇಳ್ಕೊಡ್ತೀನಿ. ಒಗ್ಗರಣೆ ಹಾಕೋಕ್ಕೆ ನಾನಿಲ್ಲಿ 16 cm ಲೋ ಅನ್ನು ಯೂಸ್ ಮಾಡ್ತಾ ಇದ್ದೀನಿ.
ನೋಡಿ ಇವಾಗ ನಾನು ಗ್ಯಾಸ್ ಸ್ಟವನ್ನು ಆನ್ ಮಾಡಿಲ್ಲ. ಇದರಲ್ಲಿ ಆ್ಯಡ್ ಮಾಡೋಣ ತುಪ್ಪ. ಇದರಲ್ಲಿ ಗೋಡಂಬಿಯನ್ನು ಹಾಕ್ತಾಯಿದ್ದೀನಿ. ಶುಂಠಿ ಆಲ್ರೆಡಿ ನಾವು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಚಿಕ್ಕ ಪೀಸಾಗಿ, ಇದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು 2 ಹಸಿಮೆಣಸಿನ್ಕಾಯಿ. ಇಲ್ಲಿ ಆ್ಯಡ್ ಮಾಡೋಣ ಕರಿ ಲೀವ್ಸು, ಒಗ್ಗರಣೆ ಸೊಪ್ಪು. ಸೊ ಹಿಂಗು ಮತ್ತು ಜೀರಿಗೆನ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡೋಣ. ಆಡಿಯೋ ಕನೆಕ್ಟ್ ಮಾಡ್ತಾಯಿದ್ದೀನಿ. ನೋಡಿ, 3ರಲ್ಲಿ ಯಾವುದಾದ್ರು ಬಟನನ್ನು ಪ್ರೆಸ್ ಮಾಡಿ ಸ್ವಿಚ್ ಆನ್ ಮಾಡೋಣ. ಸ್ವಿಚ್ ಆನ್ ಆದಮೇಲೆ ಮಿಡಲಲ್ಲಿರೋ ಬಟನನ್ನು ಲಾಂಗಾಗಿ ಪ್ರೆಸ್ ಮಾಡಿದಾಗ ನಿಮಗೆ ರೋಸ್ಟಿಂಗ್ ವಿಂಡೋ ಬರುತ್ತೆ ಇಲ್ಲಿ. ಇವಾಗ ಗ್ಯಾಸ್ ಫ್ಲೇಮನ್ನು ಸ್ವಿಚ್ ಆನ್ ಮಾಡಿ ಹೈ ಫ್ಲೇಮಲ್ಲಿ ಇರಬೇಕು. ಸೊ ಇದು ರೋಸ್ಟಿಂಗ್ ಆಗುವವರೆಗೂ ಇವಾಗ ವೆಯ್ಟ್ ಮಾಡೋಣ. ಸೊ ನೋಡಿ, ಇವಾಗ ಇಲ್ಲಿ ರೋಸ್ಟಿಂಗ್ ವಿಂಡೋ ರೀಚ್ ಆಗಿದೆ, ಮೈನಸ್ ಸಿಂಬಾಲ್ ಬರ್ತಾ ಇದೆ, ಪ್ಲಸ್ ಬೀಪಿಂಗ್ ಸೌಂಡು ನಿಮ್ಗೆ ಕೇಳ್ತಾ ಇದೆ ಅಲ್ವಾ. ಇವಾಗ ನಾವು ಲಾಂಗ್ ಪ್ರೆಸ್ ಮಾಡಿ ಇದನ್ನು ಸ್ವಿಚ್ ಆಫ್ ಮಾಡೋಣ. ಸ್ವಿಚ್ ಆಫ್ ಆದಮೇಲೆ ಆಡಿಯೋ ತುಂಬ ಸೇಫಾಗಿ ಸೈಡಲ್ಲಿ ಇರಬೇಕು. ನೋಡಿ, ಇವಾಗ ಒಗ್ಗರಣೆ ನೋಡೋಣ ಯಾವ ಥರ ಆಗಿದೆ ಅಂತ. ವಾವ್, ನೋಡಿ ಎಷ್ಟು ಚೆನ್ನಾಗಿ ಒಗ್ಗರಣೆ ಆಗಿದೆ ಅಂತ. ಸೊ ಇವಾಗ ಇದನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದು ಆಗಿದೆ. ನಾವೇನು ಮಾಡೋಣ, ಇವಾಗ ಗ್ಯಾಸ್ ಫ್ಲೇಮನ್ನು ನಾನು ಸ್ವಿಚ್ ಆಫ್ ಮಾಡ್ತಾಯಿದ್ದೀನಿ. ಯಾಕಂದರೆ ಆಲ್ರೆಡಿ ನಮ್ಮ ಪಾಟ್ ತುಂಬ ಹೀಟ್ ಆಗಿದೆ. ಸೊ ಅದರಲ್ಲೇ ನಾವು ಉಳಿದಿರೋದನ್ನು ಹಾಕಿ ಫ್ರೈ ಮಾಡ್ಬೋದು. ಸೊ ಇವಾಗ ನಾನು ಸ್ವಿಚ್ ಆಫ್ ಮಾಡಿದ್ದೀನಿ. ಇವಾಗ ಇದರಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಕಾಳು ಮೆಣಸಿನ ಪೌಡರ್, ಕ್ರಷ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಿಮಗೆ ಖಾರ ಎಷ್ಟು ಬೇಕೋ ಅದರ ಪ್ರಮಾಣದಲ್ಲಿ ನೀವು ಇದನ್ನು ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಕ್ವಾಂಟಿಟಿ ಹೆಚ್ಚಿದರೆ ಸ್ವಲ್ಪ ಹೆಚ್ಚೇ ಹಾಕ್ಕೊಳ್ಳಿ. ಮತ್ತು ಇಲ್ಲಿ ಸ್ವಲ್ಪ ಹಿಂಗು. ಸೊ ನೋಡಿ, ಇಷ್ಟು ಹಿಂಗನ್ನು ಇವಾಗ ಹಾಕ್ತಾಯಿದ್ದೀನಿ. ಹಾಕಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ವಾ, ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ, ಚೆನ್ನಾಗಿ ಸುವಾಸನೆ. ಓಕೆ, ಇವಾಗ ನಾವು ಲಿಡ್ಡನ್ನು ಕ್ಲೋಸ್ ಮಾಡಿ ಸೈಡಿಗೆ ಇಟ್ಬಿಡೋಣ. ಸೊ ನಮ್ಮ ಒಗ್ಗರಣೆ ರೆಡಿಯಾಗಿದೆ. ಇವಾಗ ನಾವು ನಮ್ಮ ದಾಲ್ ಮತ್ತು ಹೆಸರು ಬೇಳೆ ಮತ್ತು ಅಕ್ಕಿಯನ್ನು ಹಾಕಿ ಚೆನ್ನಾಗಿ ಬೇಯಿಸಿದ್ವಿ ಅಲ್ವಾ. ಸೊ ಅದನ್ನು ಕೂಲ್ ಡೌನ್ ಮಾಡೋಕೆ ಇಟ್ಟಿದ್ವಿ. ಸೊ ನೋಡೋಣ ಕೂಲ್ ಡೌನ್ ಆಗಿದೆಯೋ ಇಲ್ಲ ಅಂತ. ನೋಡಿ, ಇಲ್ಲಿ ನೀವು ಈ ಯೆಲ್ಲೋ ಬಟನನ್ನು ಪ್ರೆಸ್ ಮಾಡಿ ನೋಡಬೇಕು. ಕಂಪ್ಲೀಟ್ ಸ್ಟೀಮ್ ಹೊರಗಡೆ ಹೋಗಿದೆ ಅಂದರೆ ಇದು ಎಲ್ಲ ಸ್ಟೀಮ್ ಹೊರಗಡೆ ಹೋಗಿ ಓಪನ್ ಮಾಡೋದಕ್ಕೆ ರೆಡಿಯಾಗಿದೆ ಅಂತ. ನೋಡಿ, ಈಸಿಯಾಗಿ ಓಪನ್ ಆಗಿದೆ. ಇವಾಗ ನೋಡೋಣ. ವಾವ್, ನೋಡಿ. ಸೊ ನಾವೇನು ಮಾಡೋಣ, ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಆದಮೇಲೆ ನಾವು ಆಲ್ರೆಡಿ ಇಲ್ಲಿ ಒಗ್ಗರಣೆಯನ್ನು ಮಾಡಿ ಇಟ್ಕೊಂಡಿದ್ದೀನಲ್ವ, ಅದನ್ನು ಇದರಲ್ಲಿ ಹಾಕ್ತಾಯಿದ್ದೀನಿ. ಒಗ್ಗರಣೆ ಹಾಕಿದ ಮೇಲೆ ಇದನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ನಾನು ಆಲ್ರೆಡಿ ಇದರಲ್ಲಿ ಮಿಕ್ಸ್ ಮಾಡಿದ್ದೀನಿ. ಸೊ ನಿಮಗೆ ಬೇಕು ಅಂದರೆ ನೀವು ಟೇಸ್ಟ್ ಮಾಡಿ ಆ್ಯಡ್ ಮಾಡ್ಕೋಬೋದು. ನೋಡಿ, ನಮ್ಮ ಖಾರ ಪೊಂಗಲ್ ಚೆನ್ನಾಗಿ ಮಿಕ್ಸ್ ಆಗಿದೆ. ಸೊ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಮತ್ತು ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದೇ ಥರ ಮುಂದಿನ ವಿಡಿಯೋ ಜೊತೆ ಸಿಗೋಣ. ನಮಸ್ಕಾರ.